ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಮೊದಲು ನನ್ನ ವಿಡಿಯೋ ನೋಡ್ತಾರೆ ಅವರು ಕೊನೆಯವರಿಗೆ ನೋಡಿ. ಒಂದು ಮಹತ್ವದ ವಿಷಯದೊಂದಿಗೆ ತಂದೇನೆ ಸ್ನೇಹಿತರಿಗೆ. ನಾವು ಈ ವಿಡಿಯೋದಲ್ಲಿ ಮೊದಲು ನಮಗೆ ಗೊತ್ತಿರಬೇಕಾಗದ್ದು, ನಾನ್ ಎಚ್ ಕೆ ಸ್ಟೂಡೆಂಟ್ ನೋಡ್ತಾ ಇದ್ದರೆ ದಯವಿಟ್ಟು ಈ ನಾನು ತೋರಿಸುವಂಥ ಮೊದಲು ಈ 3 ಅಂಶಗಳನ್ನು ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ. ಮೊದಲನೇದಾಗಿ ಶೈಕ್ಷಣಿಕ ಶೇಕಡ, ಎರಡನೇದಾಗಿ ಕ್ಯಾಟ್ ಶೇಕಡ, ಮೂರನೇದಾಗಿ ಒಟ್ಟು ಶೇಕಡ, ನಾಲ್ಕನೇದಾಗಿ ಆಯ್ಕೆಯಾದಂಥ ಗುಂಪು. ಸ್ನೇಹಿತರೆ, ಯಾಕಂದರೆ ಈ ನಾವು ವಿಡಿಯೋದಲ್ಲಿ ನೋಡ್ತಾ ಇರೋದು ಹಾಗೆ ಮೊದಲ ಬಾರಿಗೆ ಒಂದು ಬಹುಮುಖ್ಯ ಇನ್ಫಾರ್ಮೇಷನ್ ಕೊಡ್ತೀನಿ. ಸ್ನೇಹಿತರೆ, ನಾನ್ ಎಚ್ ಕೆ ಅವರು ವೇಟಿಂಗ್ ಮಾಡ್ತಾಯಿದ್ದೀರಾ, BMTC ರಿಸಲ್ಟ್ ಬರ್ತಾ ಇದೆ ಅಂತ. ಸ್ನೇಹಿತರೆ, ಅವರು ವೇಟಿಂಗ್ ಮಾಡ್ತಾರೆ. ಮೊದಲು ನಾವು ಇಲ್ಲಿ ಕೆಲವು ಅಂಶಗಳನ್ನು ತಿಳಿದುಕೊಳ್ಳಬೇಕು. ಯಾಕಪ್ಪ ಅಂದರೆ ಎಷ್ಟೋ ವಿದ್ಯಾರ್ಥಿಗಳು ವೇಟಿಂಗ್ ಮಾಡ್ತಾಯಿದ್ದೀರಾ. ಮೊದಲು ದಾಖಲಾತಿಗಳನ್ನು ನೋಡಿಕೊಳ್ಳಿ, ಯಾವ ರೀತಿ ಅಂತ ನೀವು ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ನಾನು ಮುಖ್ಯ ವಿಷಯಕ್ಕೆ ಬರ್ತೀನಿ. ಸ್ನೇಹಿತರೆ, ಎಷ್ಟೋ ಅಭ್ಯರ್ಥಿಗಳು ರಿಸಲ್ಟ್ಗಾಗಿ ವೇಟ್ ಮಾಡ್ತಾಯಿದ್ದೀರಾ. ಆದರೆ ನಾನು ಕೆಲವು ಅಂಶಗಳನ್ನು ತೋರಿಸುತ್ತೇನೆ. ಇದನ್ನು ನೋಡಿದ ನಂತರ ನಿಮಗೆ ನಡೆಸುವಂಥ ಎಕ್ಸಾಮ್ನಲ್ಲಿ ಈ ನಾನು ತೋರಿಸುವಂಥ ಅಂಶಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಎಂಬುದು ನೀವು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಎಷ್ಟೋ ಅಭ್ಯರ್ಥಿಗಳು ಕಷ್ಟಪಟ್ಟು ಓದಿ ತಮ್ಮ ರಿಸಲ್ಟ್ಗಾಗಿ ನಾನು BMTC ಈ ಸಲ ಸೆಲೆಕ್ಷನ್ ಆಗುತ್ತೆ ಅಂತ ವೇಟ್ ಮಾಡ್ತಾಯಿದ್ದೀರಾ. ಇದು ನನ್ನ ಅಭಿಪ್ರಾಯ. ನೋಡಿ ಸ್ನೇಹಿತರೆ, ಮೊದಲ ಬಾರಿಗೆ ನಾನು ಈಗ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲೇ ನಿಮಗೆ ಹೇಳಿದಂತೆ 3 ಅಂಶಗಳು ಗಮನ ಇಟ್ಕೊಡಿ. ಶೈಕ್ಷಣಿಕ ಶೇಕಡವನ್ನು, ಯಾಕಂದರೆ ನಾವು PUC ಪಡೆದಂಥ ಅಂಕಗಳು ಇದು ಬಹುಮುಖ್ಯ ಅಂಕ. ಸ್ನೇಹಿತರೆ ನೋಡಿ, ನಾನು ಹೈಲೈಟ್ ಮಾಡಿ ನೋಡಿ ಸ್ನೇಹಿತರೆ, ಇದು PUCಯಲ್ಲಿ ಪಡೆದಂಥ ಅಂಕ. ಸ್ನೇಹಿತರೆ, ಇದು ಯಾವ ರೀತಿ ಪಡೆಯುತ್ತಾರೆ ಎಂಬುದು ವಿಚಾರ ಮಾಡಿ. ಯಾಕಂದರೆ ಕನಿಷ್ಠ 33% ಬೇಕೇ ಬೇಕು PUCಯಲ್ಲಿ. ಆದರೆ ಇಲ್ಲಿ 19.9 ತೋರಿಸಿದ್ದಾರೆ. ಯಾವ ರೀತಿ ಒಂದು ಗೊತ್ತಿಲ್ಲ. ಇದು ಮೊದಲನೇ ಪಾಯಿಂಟು. ಸ್ನೇಹಿತರೀಗ ಮತ್ತೊಂದು ಅಭ್ಯರ್ಥಿಯ ನಾವು ಅಂಕಗಳನ್ನು ತೋರಿಸುತ್ತೇವೆ ನೋಡಿ ಸ್ನೇಹಿತರೆ. ಇದು ಎರಡನೇ ಅಭ್ಯರ್ಥಿ ಅಂಕ. ಸ್ನೇಹಿತರೆ, ಇಲ್ಲೂ ಸಹ 19.9 ನೋಡಿ ಸ್ನೇಹಿತರೆ. ಈ ಮೂಲಕ ನಮಗೆ ತಿಳಿದೇನೆಂದರೆ ಎಷ್ಟೋ ಕಷ್ಟಪಟ್ಟು ಅಧ್ಯಯನ ಮಾಡಿ ಎಕ್ಸಾಮನ್ನು ಬರೆದಿರ್ತಾರೆ. ಆದರೆ ಇದು ಯಾವ ರೀತಿ ಅಂದರೂ ನಮಗೆ ಉತ್ತರಿಸಲು ಹೇಳಲಾಗುವುದಿಲ್ಲ. ಸ್ನೇಹಿತರೆ, ಇದು ಎರಡನೇ ಅಭ್ಯರ್ಥಿ. ಈಗ ಮತ್ತೊಂದು ಅಭ್ಯರ್ಥಿ ನೋಡೋಣ. ಸ್ನೇಹಿತರೆ ನೋಡಿ, ಇದು ಸಹ ಮೂರನೇ ಅಭ್ಯರ್ಥಿಯ ಅಂಕಿ ಅಂಶ. ಸ್ನೇಹಿತರೆ ನೋಡಿ, ನಾನು ಈಗ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಮೂರನೇ ಅಭ್ಯರ್ಥಿಯ ನಾವು ನಿಮಗೆ ತೋರಿಸೋದು. ಇದು ಸ್ನೇಹಿತರೆ, ಇದು 19.9 ನೋಡಿ. 19.9 ವಿದ್ಯಾರ್ಥಿಗೆ ಇದು ಪಡೆಯಲು ಸಾಧ್ಯವಿಲ್ಲ. PUC ಎಕ್ಸಾಮ್ನಲ್ಲಿ ಈ ರೀತಿ ಬಂದರೆ ನೀವು ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ ನೋಡಿ. ಈಗ ಮತ್ತೊಂದು ಅಭ್ಯರ್ಥಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ, 19.9 ಸ್ನೇಹಿತರೆ. 4 ವಿದ್ಯಾರ್ಥಿಗಳದ್ದು 19.9 ಬಂದಿದೆ. ಇವರು ಉಳಿದವ್ರದ್ದು ನೋಡಿ ಸ್ನೇಹಿತರೆ. ಉಳಿದವ್ರದ್ದು ನೀವು ಸ್ವಲ್ಪ ಗಮನ ಲಕ್ಷಣ 85 ಇದೆ, 82 ಇದೆ, 88 ಇದೆ. ಈಗ ನೋಡಿ ಸ್ನೇಹಿತರೆ, ಮತ್ತೊಂದು 4ನೇ ಅಭ್ಯರ್ಥಿದ ನಾವು ತೋರಿಸ್ತೇನೆ. ಅದು ಕೂಡ 19 ನಮಗೆ ಕಂಡು ಬಂದಿದೆ ನೋಡಿ ಸ್ನೇಹಿತರೆ. ಇದೆ ನೋಡಿ, ಇಲ್ಲಿ ಇದು 19.9 ಸ್ನೇಹಿತರೆ. ಈ ಮೂಲಕ ನಮಗೆ ಒಂದು ಕಾಮನ್ ಅಂಶ ಅಂದರೆ ಎಲ್ಲರಿಗೂ 19.9 ಯಾವ ರೀತಿ ಇದು ಅಲಾಟ್ ಮಾಡಿದ್ದಾರೆ. ಇಲ್ಲ, ನಾನ್ ಎಚ್ ಕೆ ಅವರು ನೀವು ವೇಟ್ ಮಾಡ್ತಾಯಿದ್ದಾರೆ, ನೀವು ಸ್ವಲ್ಪ ಗಮನಿಸಿ ನೋಡಿ ಅಭ್ಯರ್ಥಿಗಳೇ. 19.9 ಇದು ನಮಗೂ ಸಹ ನೆಕ್ಸ್ಟ್ ಬರುವಂಥ ನಾನ್ ಎಚ್ ಕೆ ಅಭ್ಯರ್ಥಿಗಳಿಗೂ ಸಹ ಈ ರೀತಿ ಆಗ್ಬೋದು ಸ್ನೇಹಿತರೆ. ಇಲ್ಲ, ಇದು ನಮ್ಮ ಸರ್ಕಾರ ನಡೆಸುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿ 19.9 ಈ ರೀತಿ ಸ್ನೇಹಿತರೆ ಸರಿಯಲ್ಲ. ಉಳಿದವರು ವಿದ್ಯಾರ್ಥಿಗಳು ನೋಡಿ ಸ್ನೇಹಿತರೆ, ಅಭ್ಯರ್ಥಿಗಳೇ ನೋಡಿ ಮತ್ತೊಬ್ಬರು ತೋರಿಸ್ತೇನೆ ನೋಡಿ. ಈಗ ಇಲ್ಲಿ ನೋಡಿ ಸ್ನೇಹಿತರೆ, 5ನೇ ಅಭ್ಯರ್ಥಿಯ
19.9. ಇವರು ಗ್ರಾಮೀಣ ರೂರಲ್ನಲ್ಲಿ PDPಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಸ್ನೇಹಿತರೆ 5 ಅಭ್ಯರ್ಥಿಗಳು ತೋರಿಸಿವೆ. ಈಗ 6ನೇ ಅಭ್ಯರ್ಥಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಸ್ವಲ್ಪ ವೇಟ್ ಮಾಡಿ ಸ್ನೇಹಿತರೆ. ಇದು ನಾನು ಹೆಚ್ಚಿಗೆ ಅವರು ತಿಳಿದುಕೊಳ್ಳಬೇಕಾದ ನೋಡಿ ಸ್ನೇಹಿತರೆ. 19.9 ಗ್ರಾಮೀಣ ರೂರಲ್ನಲ್ಲಿ ಸೆಲೆಕ್ಷನ್ ಆಗಿದೆ ಸ್ನೇಹಿತರೆ. ಈ ಮೂಲಕ ನಿಮಗೆ ಹೇಳ್ತೀವಿ ಸರ್ ನೋಡಿ ಸ್ನೇಹಿತರೆ. 6 ಅಭ್ಯರ್ಥಿಗಳು ನಾವು ನಿಮಗೆ ತೋರಿಸಿದೆ. 6 ಅಭ್ಯರ್ಥಿ 19.9. ಇಟ್ ಇಸ್ ನಾಟ್ ಅ ಪಾಸಿಬಲ್. ಇದಕ್ಕೆ ನೀವು ಹೇಳೋ ಎಲ್ಲರಿಗೂ ಕಷ್ಟಪಟ್ಟು ಓದೋರಿಗೆ ನ್ಯಾಯ ಸಿಗಬೇಕೆಂದು ನನ್ನ ಆಸೆ ಸ್ನೇಹಿತರೆ. ಯಾರ್ಯಾರು ಈ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಸ್ನೇಹಿತರೆ, ದಯವಿಟ್ಟು ನಾನು ಹೇಳಿದ ಮಾಹಿತಿ ಸತ್ಯ ಅನಿಸಿದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೆಚ್ಚಿನ ವಿಡಿಯೋಗಾಗಿ ನಮಗೆ ಸಪೋರ್ಟ್ ಕೊಟ್ಟಂಗೆ ಆಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ.